ಆರೋಗ್ಯ ರಕ್ಷಣೆ ಎನ್ನುವುದು ಕೇವಲ ಯೋಜನೆಯಾಗದೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಬೇಕು ಎನ್ನುವ ಪ್ರಮುಖ ವಿಷಯವೊಂದ ಮುಂದಿಟ್ಟುಕೊಂಡು ಬುಡಕಟ್ಟು ಕಾರ್ಮಿಕರ ಸಂಘ ಮತ್ತು ಚಿಂತಾಮಣಿಯ ಬೇರು ಬೆವರು ಸಾಂಸ್ಕೃತಿಕ ವೇದಿಕೆ ಮಡಿಕೇರಿಯಲ್ಲಿ ಆರೋಗ್ಯ ಹಕ್ಕಿನ ಜಾಥಾವನ್ನು ನಡೆಸಿತು. ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಡೆಸಿದ ಪ್ರಮುಖರು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೇರು ಬೆವರು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕ ಸೌರಭ್ ಪಲ್ಲಿ ಚಂದ್ರಶೇಖರ್, ಆರೋಗ್ಯ ಹಕ್ಕಿನ ಜಾಥಾವನ್ನು ಇದೇ ಫೆಬ್ರವರಿ 2ರಂದು ಆರಂಭಿಸಲಾಗಿದ್ದು ಈಗಾಗಲೇ 12 ಜಿಲ್ಲೆಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಇಂದು ಕೊಡಗು ಜಿಲ್ಲಾ ಬುಡಕಟ್ಟು ಕಾರ್ಮಿಕರ ಸಂಘಟನೆಯೊಂದಿಗೆ ನಗರದಲ್ಲಿ ಜಾಥಾ ನಡೆಸಿದ್ದು ಅಭಿಯಾನದ ಸಮಾರೋಪ ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು. ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಎಲ್ಲರಿಗೂ ಜೀವಿಸುವ ಹಕ್ಕನ್ನು ಒದಗಿಸಲಾಗಿದೆ. ಜೀವಿಸುವುದು ಎಂದರೆ ಆರೋಗ್ಯಯುತವಾದ ಬದುಕೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯವೆನ್ನುವುದು ಕೇವಲ ಯೋಜನೆಗಳಿಗೆ ಸೀಮಿತವಾಗಕೂಡದು. ನೆರೆಯ ತಮಿಳುನಾಡು, ಕೇರಳ, ರಾಜಸ್ಥಾನಗಳಲ್ಲಿ ಇರುವಂತೆಯೇ ಕರ್ನಾಟಕದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ವರಿಗೂ ಉಚಿತ ಮತ್ತು ಗುಣಮಟ್ಟದ ಔಷಧಗಳು ದೊರಕಬೇಕೆನ್ನುವುದು ನಮ್ಮ ಹಕ್ಕೊತ್ತಾಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಾರ್ವತ್ರಿಕ ಆರೋಗ್ಯ ಆಂದೋಲನದ ಮೂಲಕ ನಾವು ಪ್ರಾರಂಭ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲೂ ಈ ಒಂದು ಜಾಥಾ ಒಂದು ಅರಿವಿನ ಕಡೆ, ಒಂದು ವಿಚಾರದ ಕಡೆ ಮತ್ತೆ ಒಂದು ಪಾದಯಾತ್ರೆಯ ಮೂಲಕನೂ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಕೇಳ್ತಾ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಆರೋಗ್ಯ ಅನ್ನೋದು ಒಂದು ಹಕ್ಕಾಗಬೇಕು. ಇದು ಯಾವುದೇ ಒಂದು ಯೋಜನೆ ಆಗಬಾರ್ದು, ಅದು ಹಕ್ಕಾಗಿ ಜಾರಿ ಆಗಬೇಕು. ಮತ್ತೆ ತಮಿಳುನಾಡು, ಕೇರಳ, ರಾಜಸ್ಥಾನಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದಂತಹ ಗುಣಮಟ್ಟದ ಔಷಧಿಗಳು ಮತ್ತು ಸೌಲಭ್ಯಗಳು ಉಚಿತವಾಗಿ ಸಿಗ್ತಾ ಇದೆ. ಇದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಮಾದರಿ ಜಾರಿಯಾಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅಷ್ಟೇ ಅಲ್ಲದೆ ಇನ್ನೊಂದು ಹಕ್ಕೊತ್ತಾಯಗಳಿದೆ. ನಮಗೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಔಷಧಿಗಳು ಉಚಿತವಾಗಿ ಲಭ್ಯವಾಗಬೇಕು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಚೆಕಪ್ಗೆ ಅಂತ ಹೋದಾಗ ಬೇರೆ ಕಡೆ ಚೀಟಿ ಬರ್ಕೊಡ್ತಾರೆ, ನೀವು ಅಲ್ಲಿಂದ ತಗೊಂಡ್ಬಿಟ್ಟು ನಾವು ಇಲ್ಲಿ ಹಾಕ್ತೀವಿ ಅಂತ. ಆ ಥರ ಹೊರಗಡೆ ಚೀಟಿ ಬರ್ಕೊಡ್ಬಾರ್ದು. ಎಲ್ಲ ಔಷಧಿಗಳು, ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆ ಒಳಗಡೆನೇ ಸಿಗಬೇಕು. ಆ ಥರದ ಒಂದು ಗುಣಮಟ್ಟದಲ್ಲಿ ಇರಬೇಕು ಅಂತ ನಮ್ಮ ಮುಖ್ಯವಾದ ಒತ್ತಾಯ. ಕರ್ನಾಟಕದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಯಾಗಬೇಕು. ಹಾಗಾಗಿ ನಾವು ಇದನ್ನ ಬಲವಾಗಿ ಹೇಳ್ತಾ ಇದ್ವಿ. 1948ರಲ್ಲಿ ಮಾನವ ಹಕ್ಕುಗಳ ಆಯೋಗ ಕೂಡ ಹೇಳುತ್ತೆ ಆರೋಗ್ಯವೂ ಒಂದು ಹಕ್ಕಾಗಬೇಕು ಅಂತ. ಹಾಗೆ 1978ರಲ್ಲಿ ಆಲ್ಮಾ ಆಟ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಪ್ರಪಂಚದ ಎಲ್ಲ ಪ್ರತಿನಿಧಿಗಳು ಕೂಡ ಒಂದು ಕಡೆ ಸೇರಿಕೊಂಡು ಆರೋಗ್ಯದ ಹಕ್ಕು ಜಾರಿಯಾಗಬೇಕಂತ ಒಂದು ಘೋಷಣೆ ಮಾಡುತ್ತಾರೆ. ಅದಕ್ಕೆ 1978ರಲ್ಲಿ ಭಾರತ ಕೂಡ ಒಪ್ಪಿಕೊಂಡು ಸಹಿಯಾಗಿ ಬರುತ್ತೆ. ಆದರೆ ಇನ್ನೂ ಜಾರಿಯಾಗಲಿಲ್ಲ. ಸಂವಿಧಾನದಲ್ಲಿ ತನ್ನ ನೀತಿ ನಿರ್ದೇಶನ ತತ್ವದಲ್ಲಿ ಆರೋಗ್ಯದ ಹಕ್ಕು ಕಾಯ್ದೆ ಒಂದು ನೀತಿ ಆಗಬೇಕು ಅಂತಲೂ ಹೇಳುತ್ತೆ. ಆದರೆ ಇವತ್ತು ಇನ್ನೂ ಅದು ಜಾರಿಯಾಗಿಲ್ಲ. ಅಷ್ಟೇ ಅಲ್ಲದೆ ಸಂವಿಧಾನದ ಹೇಳುತ್ತೆ, ಮೂಲಭೂತ ಹಕ್ಕುಗಳನ್ನು ಹೇಳುವಂತಹ ಸಂವಿಧಾನದ ಅನುಚ್ಛೇದ 21 ಎಲ್ಲರಿಗೂ ಜೀವಿಸುವ ಹಕ್ಕನ್ನ ಕೊಟ್ಟಿದೆ. ಜೀವಿಸುವ ಹಕ್ಕು ಅಂತಂದ್ರೆ ಬರೀ ಜೀವನ ಮಾಡೋದಷ್ಟೇ ಅಲ್ಲ, ಆರೋಗ್ಯದಿಂದ ಜೀವಿಸೋದಲ್ವಾ. ಹಾಗೆ ಆರೋಗ್ಯದಿಂದ ಜೀವಿಸಬೇಕಾದ್ರೆ ಗುಣಮಟ್ಟವಾದಂತಹ ಔಷಧಿಗಳು ಲಭ್ಯ ಆಗಬೇಕು. ಗೋಷ್ಠಿಯಲ್ಲಿ ಬುಡಕಟ್ಟು ಕಾರ್ಮಿಕರ ಸಂಘದ ಅಧ್ಯಕ್ಷ ವೈಬಿ ಗಪ್ಪು, ಸದಸ್ಯರು ಪಾಲ್ಗೊಂಡಿದ್ದರು.